കൈറ്റ് ടൈപ്പ് ഇല്ല കൈറ്റ് നിങ്ങൾക്കറിയോ ബീച്ചിൽ വെള്ളമുണ്ട്. ಕನ್ನಡ ಕಲಿಬೇಕು. ನನಗೆ ಸಹ ಕನ್ನಡ ಬರುತ್ತೆ. ಹಲೋ ಹಾಯ್ ಎವ್ರಿವನ್, ದಿಸ್ ಇಸ್ ಚೈತ್ರ ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಆಯಿತಾ. ಆ್ಯಕ್ಚುಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ, ಬಟ್ ನಾನು ರೂಮ್ಮೇಟ್ಸ್ ಜೊತೆ ಹೋಗ್ತಾ ಇದ್ದೇನೆ. ಸೊ ಪ್ಲೇಸ್ ಬಂದ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಆಗ ಆ್ಯಕ್ಚುಲಿ ಈ ವ್ಲಾಗಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಆ್ಯಂಡ್ ಮಲಯಾಳ ಕೂಡ ಸೇರಿಸ್ತಿದ್ದೀನಿ. ഇവിടെ ചേച്ചി കുറച്ച് ആഡ് ആക്കാൻ നിങ്ങളുടെ വേർഡ്സ്. സോ ഈ വ്ലോഗിൽ 3 ലാംഗ്വേജ് മിക്സ് ആകിರುತ್ತೆ ആൻഡ് കുറച്ച് എക്സ്പ്ലെയിൻ ആക്കി ഞാൻ ഇവിടെ പോകുന്നത്. നമ്മൾക്ക് പോകാൻ പോകുന്നത് എവിടെയാണ്? കൈറ്റ് ബീച്ച്. കൈറ്റ് ബീച്ച് അല്ലെങ്കിൽ ലാമർ ബീച്ച്. ഓക്കെ, സോ ഞങ്ങൾ ഒരു 5 പേരുണ്ട്. ഞങ്ങൾ 5 പേരും കൂടെ പ്ലാൻ ഇട്ട് നമ്മൾ പോകുന്നൊക്കെയാണ്. ബാക്കി വിശേഷങ്ങളെല്ലാം അവിടെ ചെന്നിട്ട് ഡിസ്കസ് ചെയ്യാം. 5 പേരുടെ ഞാನಿಲ್ಲ, ನಾನು ಆ್ಯಕ್ಚುಲಿ ನಾನು ಚಂದ ಸ್ಲೀಪ್ ಮಾಡಿದ್ದೆ ಆಯಿತಾ, ಮಲಗಿದ್ದೆ. ಸೊ ಮಲಗಿರುವಾಗ ಬಿಸಿ ಇವಾಗ ಕರ್ಕೊಂಡು ಹೋಗ್ತಿದ್ದೆ. ನೈಟ್ ಹೊರಡ್ತಾ ಇದ್ದೀವಿ. ಇವಾಗ ನೋಡಬೇಕು ಯಾವ ಬೀಚ್ ಅಂತ ಹೇಳಿದರು. ನಾನು ಕಾರಲ್ಲಿ ಕುತ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ, ಅವ್ರು ಕರ್ಕೊಂಡು ಹೋಗ್ತಿದ್ದೆ. ಸೊ ಇವಾಗ ನಮ್ಮ ಟ್ರಿಪ್ ಸ್ಟಾರ್ಟ್ ಆಯಿತು. ಸಡನ್ ಪ್ಲ್ಯಾನ್ ಆ್ಯಕ್ಚುಲಿ ಅದು ಚೀಚಿ. ಎಸ್, ಸೊ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಜಿಂಕುವಿನ ಮಂಡಿಗೆ ಇದ್ದಾಳೆ. ಇದವರು ಅಮ್ಮಾಚಿ ಉಂಟು. ಬೀಚಿಗೆ ಅಂತ ಹೇಳಿ ರೆಡಿಯಾಗಿದ್ದೇವೆ, ಬಟ್ ಮಳೆ ಬರುವ ಸಾಧ್ಯತೆ ತುಂಬಾ ಕಾಣ್ತಾ ಇದೆ. ನೋಡಬೇಕು. ಕಮಿಂಗ್ നമസ്കാരം ಅದೇ ಇವಾಗ ನಾವು ರೂಮಿಂದ ಹೊರಟು ಇವಾಗ ಬೀಚ್ಗೆ ಹೋಗ್ತಿದ್ದೇವೆ. ಎಂದು ಬೀಚ್ പോകുന്നത് ಕೈಟ್ ಬೀಚ್. ಸೊ ಕೈಟ್ ಬೀಚ್ ಕೈಟ್ ತಾರಾನೇ ಇರುತ್ತಂತ ಹೇಳ್ತಿದ್ರು. ಅದ್ಯಾ കൈറ്റ് ബീച്ച് കൈറ്റ് ടൈപ്പേ ഉണ്ടോ? കൈറ്റ് ടൈപ്പ് ഇല്ല, കൈറ്റ് ബീച്ച്. എന്റെ ഇവിടെ പാടുള്ളതുകൊണ്ടാണ് നീ ಅದೇ ಎಲ್ಲ ರೆಕಾರ್ಡ್ ಹಾಕು. ನಾನು ಗೊತ್ತಾ, ನಾನು ಇವ್ರ ಜೊತೆ ಇದ್ದೀನಲ್ಲ, ನನ್ ಕೆಲವು ಕನ್ನಡ ವರ್ಡ್ಸ್ ಅಲ್ಲಿ ಇವ್ರಿಗೆ ಅರ್ಥನೇ ಆಗಲ್ಲ. ಹಾಗಂತೇಳಿ ಬೈಬೇಕಂತ ಅನ್ಸಲ್ಲ ಮುಖ ನೋಡುವಾಗ. ನೋಡಿ, പക്ഷെ ഞങ്ങൾക്ക് മനസ്സിലാകുന്നുണ്ട്. കുറച്ച് മീൻസ് എന്താ കന്നഡ ഇവർക്ക് അറിയില്ല, അതുകൊണ്ട് ഇവര് മലയാളത്തിൽ പറയാൻ പറഞ്ഞു. ಊಟ ಆಯ್ತಾ ಹೇಳಿ? ಊಟ ಆಯ್ತಾ? ഭക്ഷണം കഴിച്ചോ? ಅಲ್ಲ, ಊಟ ಆಯ್ತಾ ಕನ್ನಡದಲ್ಲಿ ಹೇಳಿ. നീ എന്നോട് കന്നഡയിൽ തന്നെ പറയാൻ. ഊട്ട ആയിട്ടാ? ഊട്ടാടി അത് അങ്ങനെ ഫുഡ് കഴിച്ചോ? ಕನ್ನಡ ಕಲಿಬೇಕು. ನನ್ಗೆ ಸಹ ಕನ್ನಡ ಬರುತ್ತೆ. ಇವಾಗ ಬೀಚ್ಗೆ ರೀಚ್ ಆಗಿದ್ದೇವೆ, ನಡ್ಕೊಂಡು ಹೋಗ್ತಾ ಇದ್ದೇವೆ. ಏನ್ ಗೊತ್ತಾ ನಾವು ಬೀಚ್ ಅಲ್ಲಿ ಇದ್ದೀವಿ ಇವಾಗ. കിങ് ഓഫ് കൊത്താസ് മലയാളം. സോ എല്ലാവർക്കും സുഖാണോ? എത്ര ഞങ്ങളിപ്പോ ബീച്ചിൽ കളിക്കാൻ വന്നിരിക്കുകയാണ്. ഇപ്പൊ സമയം പാട് കാരണം ഞങ്ങൾ ആളില്ല. സോ ബീച്ചിൽ നല്ല ലൈറ്റ്സ് ഉണ്ട്, നല്ല തിരക്കുണ്ട്. എന്താവുമെന്ന് ഞങ്ങൾക്കറിയില്ല. പക്ഷെ ബീച്ചില് നിങ്ങൾക്കറിയോ ബീച്ചിൽ വെള്ളമുണ്ട്. ಆಕ್ಚುಲಿ ನಾವಿವತ್ತು ಬಂದಿರೋದು ಜುಮೇರಾದಲ್ಲಿರುವ ಒಂದು ಪಿಂಕ್ ಬೀಚ್ ಅಂತ ಹೇಳಿ. ಸೊ ಇದು ಪಿಂಕ್ ಬೀಚ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಸೊ ಇಲ್ಲಿಗೆ ನಾವು ಇವತ್ತು ಬಂದಿದ್ದೀವಿ. ನೋಡಿ, ಈ ತರ ಇದೆ. ಜುಮೇರಾ ದುಬೈಯಲ್ಲಿ ಒನ್ ಆಫ್ ದ ಫೇಮಸ್ ಪ್ಲೇಸಸ್. ಇಲ್ಲಿ ತುಂಬ ಫಾರಿನರ್ಸ್ ಕಾಣ್ತಾರೆ. ಆ್ಯಕ್ಚುಲಿ ನಮ್ಮ ಕಡೆನೂ ಫಾರಿನರ್ಸ್ ಇದ್ದಾರೆ, ಬಟ್ ಜಾಸ್ತಿ ಬಂದುಬಿಟ್ಟು ಫಿಲಿಪೀನಿಯನ್ಸ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಇಂಡಿಯನ್ಸೇ ಕಾಣ್ತಾರೆ. ಬಟ್ ಇಲ್ಲಿ ಬೇರೆ ಬೇರೆ ವೆರೈಟಿ ಟೈಪ್ಸ್ ಆಫ್ ಪೀಪಲ್ಸ್ ಕೂಡ ಇರ್ತಾರೆ ಹಾಗೆ. ಸೊ ಹೋಗೋ ಬೀಚ್ಗೆ ಆ್ಯಕ್ಚುಲಿ ನಾನು ಆಟಾಡೋ ಪ್ಲ್ಯಾನಲ್ಲಿಲ್ಲ, ಅವ್ರು ಆಟಾಡ್ತಿದ್ದಾರೆ. ಏನೋ ನನಗೆ ಮೂಡಿಲ್ಲ. ಆ್ಯಕ್ಚುಲಿ ನೀರು ಬಂದುಬಿಟ್ಟು ತುಂಬ ಕೋಲ್ಡ್ ಇದೆ. ಹಾಗೆ ನೋಡಿ ಎಷ್ಟು ಕ್ಲೀನ್ ಇದೆ ಅಂತ ಹೇಳಿ. ಇಲ್ಲಿ ಆ್ಯಕ್ಚುಲಿ ಯೂಶಲಿ ಫಾರಿನರ್ಸೇ ಇಲ್ಲಿ ಜಾಸ್ತಿ ಆಟಾಡ್ಕೊಂಡಿರ್ತಾರೆ. ಸಂಡೇ ವೀಕೆಂಡ್ ತುಂಬ ತಂಪು ಇದೆ. ಕ್ರೇಜಿ. ಇದು ಆ್ಯಕ್ಚುಲಿ ಈ ನೀರು ತುಂಬ ಪ್ಯೂರ್ ಆಗಿದೆ, ಏನು ಡರ್ಟಿ ಆಗಿಲ್ಲ. ಬಟ್ ಸಖತ್ ಕೋಲ್ಡ್ ಇದೆ ಆಯ್ತಾ ಇದು. ಓ ಮೈ ಗಾಡ್. ಇದೆ ಅಲ್ವಾ, ಎಲೆಕ್ಟ್ರಾನಿಕ್ ಸ್ಕೂಟರಲ್ಲಿ ಸ್ಟ್ಯಾಂಡ್ ಮಾಡ್ತಾರಂತ. ಸೊ ಇದು ಕರೀಮ್ ಅಂತ ಒಂದು ಇರುತ್ತೆ. ಸೊ ಅದು ಆ ಪ್ಲ್ಯಾಟ್ಫಾರ್ಮ್ನವರು ಒಂದು ಇಲ್ಲಿ ಇವರಿಗೆ ಬೈಕ್ ರೈಡರ್ಸ್ಗೆ ಈ ಥರ ಆಫರ್ ಮಾಡಿರ್ತಾರೆ. ಸೊ ಮಂತ್ಲಿ 19 ದಿರಮ್ ಪೇ ಮಾಡಿಬಿಟ್ಟು ಇಲ್ಲಿ ಈ ಥರ ಇದು ಮಾಡ್ಬೋದು, ಸ್ಟ್ಯಾಂಡ್ ಇಡ್ಬೋದು. ಇಲ್ಲಿ ಕರೀಮ್ ಹಾಗೆ ವೆರೈಟಿ ಟೈಪ್ಸ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ಸೊ ಕರೀಮ್ ಥ್ರೂ ನಮಗೆಲ್ಲಾದರೂ ಹೋಗಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ಬೋದು, ಲೈಕ್ ಓಲಾ, ಕ್ಯಾಬ್.
ಕ್ರೇಜಿ ರೋಡ್ ಫುಲ್ ನಮ್ದೇ ಇದು ನೋಡಿ. ದುಬೈ ರೋಡ್ ಬೀಚ್ ಸೈಡ್ ಈ ತರ ಇರುತ್ತೆ. ಆಕ್ಚುಲಿ ನಮ್ಮೂರಿದು ಕೂಡ ರೋಡ್ ಈ ತರ ಕ್ಲೀನ್ ಇರುತ್ತೆ ಬೀಚ್ ಸೈಡ್, ಹಾಗೇನಿಲ್ಲ. ನಾನ್ ನೋಡಿರೋ ಮಟ್ಟಿಗೆ ನಮ್ಮ ಕಡೆದು ರೋಡ್ ಕೂಡ ಈ ತರ ಚೆನ್ನಾಗೇ ಇರುತ್ತೆ. ಬೀಚ್ ಮುಂದ್ಗಡೆ ಮನೆಗಳಿರುತ್ತೆ, ಈ ತರ ವಿಲ್ಲಾಸ್ ಇರುತ್ತೆ. ಬಟ್ ಸೀರಿಯಸ್ಲಿ ಇಟ್ಸ್ ಟೂ ಬ್ಯೂಟಿಫುಲ್ ಆಗಿರುತ್ತೆ. ಇಂಟೀರಿಯರ್ ಆಗಲಿ ಎಲ್ಲ ಅರಬಿಗಳದ್ದು ಮಾತ್ರ ಅಂತ ಹೇಳಲಿಕ್ಕಾಗಲ್ಲ. ಯೂಶಲಿ ಫಾರಿನರ್ಸ್ ಕೂಡ ಮನೆಗೆ ಮುಂದ್ಗಡೆ ಕಾಣಿಸ್ತಿದೆ ಬೀಚ್ ಈ ಕಡೆ. ಇಲ್ಲಿದೆಲ್ಲ ಆ್ಯಕ್ಚುಲಿ ಜುಮೇರಾ ಅಂತ ಹೇಳಿ ಪ್ಲೇಸ್ ಬಂದಿದ್ದು ಹೆಸರು. ಸೊ ಈ ಪ್ಲೇಸಲ್ಲಿ ಹೆವಿ ಕಾಸ್ಟ್ಲಿ, ಇಲ್ಲೆಲ್ಲ ವಿಲ್ಲಾಸ್ಗೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಅಷ್ಟೇ ಸಖತ್ತಾಗಿರುತ್ತೆ ವಿಲ್ಲಾಸ್. ಯೂಶಲಿ ನಾನು ಬರ್ತಲ್ಲ ಇದ್ದರೆ ಈ ಕಡೆ ಬರ್ತಾ ಇರ್ತೀನಿ, ಬರ್ತಲ್ಲ ಇದ್ದರೆ. ಬಟ್ ಸಖತ್ತಾಗಿದೆ. ಮಾರ್ನಿಂಗ್ ಬಂದರೆ ಈ ಪ್ಲೇಸ್, ಈಗ ನೈಟ್ ಕೂಡ ಸಖತ್ತಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಹೆಂಗನೈತಿಪ್ಪ ಬರ? I'm so happy, dear. We are also very happy. Really, we enjoyed, huh? Yes. I am very, very, very happy. I am first time ബീച്ചിൽ കുളിക്കുന്നത് ആദ്യമായിട്ടാണ്. ഓക്കെ. ഇല്ല പാവ. Actually, we enjoyed, huh? It was a very good experience. So, really, ഞങ്ങൾ enjoy ചെയ്തു. ഞാൻ പക്ഷെ അത്രേ ചൈത്ര കുളിച്ചില്ല. ചൈത്രയ്ക്ക് ചെറിയ ഫീവർ ഉള്ളത് കൊണ്ട് ഞങ്ങൾ നനയിച്ചില്ല. കേസ് നാളെ പനിയായി പോയി ഞങ്ങൾ തന്നെ അവളെ നോക്കേണ്ടി വരും. അതുകൊണ്ട് ഞങ്ങൾ ഇരുത്തി. പക്ഷെ അവിടെ എൻജോയ് ചെയ്തു. ಅದೇ തിരിച്ചു പോവുകയാണ്. ಇಪ್ಪ ഞങ്ങൾ ತಿರುಚಿ പോകുന്നുണ്ട്. ಸೊ ರಿಟರ್ನ್ ಹೋಗ್ತಾ ಇದ್ದೀವಿ ರೂಮ್ಗೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಆಗಿ ಈ ಕಡೆ ಬಂದ್ವಿ. ಸೊ ಜುಮೇರಾ ಆಕ್ಚುಲಿ ನಮಗೆ ಸ್ವಲ್ಪ ನಿಯರ್ ಬೈ ಆಗುತ್ತೆ. ಸೊ ಹಾಗೆ ನಾವು ಈ ಕಡೆ ಬಂದ್ವಿ. ನಾನು ಬರ್ತಾ ಇರ್ತೀನಿ ಜುಮೇರಾಕ್ಕೆ. ರಂಜಾನ್ ಹತ್ರ ಬರ್ತಿದ್ದೆ ಅಲ್ವಾ. ಸೊ ಫೈರ್ ವರ್ಕ್ಸ್ ಎಲ್ಲ ಇಲ್ಲಿ ದುಬೈಲಿ ತುಂಬ ಕಡೆ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಫೈರ್ ವರ್ಕ್ಸ್ಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಹಾಗೆ ಇಲ್ಲಿ ನನಗೆ ಯಾರೆಲ್ಲ ನೋಡ್ತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.